ನಿನ್ನ ಜೀವನದಲ್ಲಿ ನಾನು ಇಲ್ಲದೆ ಇದ್ರೆ ಹೆಂಗಿರುತ್ತೋ ಹಂಗೆ. ಈ ರೀತಿ ರೌಂಡ್ ಶೇಪಲ್ಲಿ ತೆಳುವಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಟೊಮೊಟೊನ ಸಣ್ಣಗೆ ಹಚ್ಬೇಕು ಅಂತ ಏನಿಲ್ಲ. ಕೊತ್ತಂಬರಿ ಸೊಪ್ಪನ್ನ ಸುಮ್ಮನೆ ನೀಟಾಗಿ ಸೋಸ್ಬಿಟ್ಟು ತೊಳೆದ್ಬಿಟ್ಟು ಹಾಕಿದೀನಿ, ಸಣ್ಣದಾಗಿ ಕಟ್ ಮಾಡಿಲ್ಲ. ಸರಿಗನ್ನಡಂ ಗೆಲ್ಗೆ, ಸರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ಕಲರ್ ಫ್ರೈ ಅಲ್ಲ ಏನದು, ಈರುಳ್ಳಿ ಫ್ರೈ ಆಯ್ತು. ಸಖತ್ ಕಲರ್ಫುಲ್ ಆಗಿ ಕಾಣ್ತೈತೆ ಸಾಂಬಾರು. ಬಿಸಿ ಬಿಸಿ ಆಗೈತೆ ನೋಡಿ, ಸಾಂಬಾರ್ ಎಷ್ಟು ಚೆನ್ನಾಗೈತೆ. ಹಾಯ್ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಬಾರಿ ಇದೆ ಫಾಲೋ ಮಾಡಿ. ಇವತ್ತು ವ್ಲಾಗ್ ನ ಈಗ ಮಧ್ಯಾಹ್ನ ಶುರು ಮಾಡ್ತಾ ಇದ್ದೀವಿ. ನಮ್ಮ ಶ್ರೀಮತಿಯವರು ಒಂದು ಸಾಂಬಾರ್ ಮಾಡ್ತಾ ಇದ್ದಾರೆ. ತುಂಬಾ ಜನಕ್ಕೆ ಕೆಲವ್ರಿಗೆ ಈ ಸಾಂಬಾರ್ ಮಾಡೋದು ಹೇಗೆ ಅಂತ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ. ಸಾಂಬಾರ್ ಮಾಡ್ತಾರೆ, ಆದ್ರೆ ಈ ತರ ರುಚಿಯಾಗಿ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಅಂತವ್ರಿಗೆಲ್ಲ ಸ್ವಲ್ಪ ಯೂಸ್ ಆಗುತ್ತೆ ಇದರಿಂದ, ಈ ವಿಡಿಯೋ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು ಈ ಬ್ಲಾಗ್ ಮಾಡ್ತಾ ಇದ್ದೀವಿ. ಅವರು ಏನ್ ಸಾಂಬಾರ್ ಮಾಡ್ತಿದ್ದಾರೆ ಇವತ್ತು ಅಂದ್ರೆ ನೋಡ್ರಿ, ಇವಾಗ ಮಾಡ್ತಾ ಇರೋದು ಹಾಗಲಕಾಯಿ ಸಾಂಬಾರು. ಸ್ವಲ್ಪನೂ ಕಹಿ ಇಲ್ಲದೆ ಹೇಗ್ ಮಾಡೋದು ಅಂತ. ಹಾಗಲಕಾಯಿ ಸಾಂಬಾರು ಮಾಡೋದಕ್ಕೆ ಮುಖ್ಯವಾಗಿ ಹಾಗಲಕಾಯಿ ತಗೊಂಡವ್ರೆ. ಆಮೇಲೆ ಇದು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಚಕ್ಕೆ ಲವಂಗ, ಹುಣಸೆಹಣ್ಣು, ಗಸಗಸೆ, ಉರ್ಗಡ್ಲೆ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತೆ ಅರಿಶಿನ. ಇದಿಷ್ಟು ತೆಂಗಿನಕಾಯಿ ಬೇಕು ಅದಕ್ಕೆ. ಇದಿಷ್ಟು ಏನಕ್ಕೆ ಹಾಕೋದು ಹೇಳು? ಮಸಾಲೆ ರೆಡಿ ಮಾಡ್ಕೊಳ್ಳೋದು. ಮಸಾಲೆ ರುಬ್ಬೋದಕ್ಕೆ ಇದಿಷ್ಟು ಬೇಕು. ಓಕೆ. ಆಮೇಲೆ ಒಗ್ಗರಣೆಗೆ ಒಂದು ಈರುಳ್ಳಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಇದೇನು ಬೆಲ್ಲ ಸಾಂಬಾರ್ಗೆ ಹಾಕೋದಕ್ಕೆ. ಒಗ್ಗರಣೆ ಎಲ್ಲ ಆದ್ಮೇಲೆ ಬೆಲ್ಲ, ಅಡುಗೆ ಎಣ್ಣೆ 3ಕ್ಕೂ ಬೇಕಾಗುತ್ತೆ. ಹಾಗಲಕಾಯಿ ಹುರ್ಕೊಳ್ಳೋದಕ್ಕೂ ಬೇಕಾಗುತ್ತೆ, ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೂ ಬೇಕಾಗುತ್ತೆ, ಒಗ್ಗರಣೆಗೂ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೆಗೆದಿಟ್ಟಿದ್ದೀನಿ. ಎಣ್ಣೆ ಎಲ್ಲದಕ್ಕೂ 3ಕ್ಕೂ ಬೇಕು. ಆಮೇಲೆ ಕೊನೆಯಲ್ಲಿ ಎಲ್ಲದಕ್ಕೂ ಮುಖ್ಯವಾಗಿ ಇಲ್ಲಿ ನೋಡಿ ತಕ್ಕಷ್ಟು ಉಪ್ಪು ಬೇಕೇ ಬೇಕು. ಅದಿಲ್ಲ ಅಂದ್ರೆ ಟೇಸ್ಟೇ ಕೊಡಲ್ವಲ್ಲ. ಅದಿಲ್ಲ ಅಂದ್ರೆ ಟೇಸ್ಟೇ ಇರಲ್ವಲ್ಲ. ಹೌದು. ನಿನ್ನ ಜೀವನದಲ್ಲಿ ನಾನು ಇಲ್ಲದೆ ಇದ್ರೆ ಹೆಂಗಿರುತ್ತೋ ಹಂಗೆ. ನೋಡ್ರಿ, ನಮ್ಮ ಶ್ರೀಮತಿ ಅವರು ಈಗ ಹಾಗಲಕಾಯಿನ ಹಚ್ಕೋತಾ ಇದ್ದಾರೆ. ಇದು ರೌಂಡ್ ಶೇಪು ಅದನ್ನಮ್ಮ, ರೌಂಡ್ ಶೇಪು. ಮತ್ತೆ ಈ ತರ ತೆಳ್ಳಗೆ ಕಟ್ ಮಾಡ್ಕೋಬೇಕು, ತೆಳ್ಳಗಿರ್ಬೇಕು. ಹಾಗಲಕಾಯಿ ಎಲ್ಲ ಹಚ್ಕೊಂಡಿದ್ದಾಗಿದೆ. ಅದು ಹೇಳಮ್ಮ ಹೆಂಗೆ ಏನು ಅಂತ ಸ್ವಲ್ಪ. ಹಾಗಲಕಾಯಿನ ನೀರಲ್ಲಿ ಒಂದ್ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ತೇವ ಇಲ್ದೇ ಇರೋ ತರ ನೀಟಾಗಿ ಒರೆಸ್ಕೋಬೇಕು. ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಈ ರೀತಿ ರೌಂಡ್ ಶೇಪಲ್ಲಿ ತೆಳುವಾಗಿ ಕಟ್ ಮಾಡ್ಕೋಬೇಕು. ಈಗ ಇದನ್ನ ಒಂದ್ 10 ನಿಮಿಷ ಪಕ್ಕಕ್ಕೆ ಎತ್ತಿರ್ತೀವಿ, ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಇಲ್ಲ ಇಡ್ಲ ಹಿಂದೆ ಏನಾಗಲ್ಲ, ಅಲ್ಲೇ ಇಡ್ಬೋದಲ್ಲ. ಈಗ ಮಸಾಲೆ ಐಟಮ್ಸ್ ತಗೋತೀನಿ. ನೋಡ್ರಿ, ನಮ್ಮ ಶ್ರೀಮತಿಯವ್ರೀಗ ತೆಂಗಿನಕಾಯಿ ತುರ್ಕೋತಾವ್ರೆ. ಇದು ತರಕಾರಿ ಹಚ್ಕೊಳೋದಕ್ಕೂ ಯೂಸ್ ಆಗುತ್ತೆ, ಮತ್ತೆ ಮೇಲೆ ತೆಂಗಿನಕಾಯಿ ತುರಿಯೋದಕ್ಕೂ ಯೂಸ್ ಆಗುತ್ತೆ. ಇದು 2 in 1. ನೋಡ್ರಿ, ಈಗ ನಮ್ಮ ಶ್ರೀಮತಿಯವರು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದಾರೆ. ಮಸಾಲೆಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ಎಲ್ಲ. ಈಗ ಎಣ್ಣೆ ಬಿಸಿ ಆಗಿದೆ, ಎಲ್ಲ ಹಚ್ಚಿಟ್ಕೊಂಡಿದ್ದಾರೆ. ಇದೇನಿದು ಶುಂಠಿ ಬೆಳ್ಳುಳ್ಳಿ ಎಲ್ಲ ತರಕಾರಿ ಹಚ್ಚಿಟ್ಕೊಂಡವ್ರೆ ಎಲ್ಲ. ಈಗ ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಓಕೆ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಿ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಹಾಕ್ತಾರ ಫ್ರೈ ಮಾಡೋದಕ್ಕೆ? ಆಮೇಲೆ ಚಕ್ಕೆ ಲವಂಗ. ಹೌದಾ? ಈಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಫ್ರೈ ಮಾಡ್ತಾರೆ. ನಂಗೆ ಗೊತ್ತಿರಲಿಲ್ಲ ಈ ತರ ಮಾಡ್ತಾರೆ ಅಂತ. ಇದನ್ನ ಅಂದ್ರೆ ಇನ್ಯಾವ ತರ ಮಾಡ್ತಾರೆ ಅನ್ಕೊಂಡಿದ್ದೆ ನೀನು? ಫಸ್ಟ್ ಸಾಸಿವೆ ತಾನೇ ಹಾಕೋದು? ಅದು ಒಗ್ಗರಣೆಗೆ, ಇದು ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ. ಹೌದೌದು, ಕರೆಕ್ಟ್. ಒಗ್ಗರಣೆಗೆ ಸಾಸಿವೆ ಹಾಕೋದು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಎಲ್ಲ ಹಾಕಿ. ನಂಗೆ ಬೆಳ್ಳುಳ್ಳಿ ಹಾಕ್ತಾ ಇದೆಯಲ್ಲ, ಶುಂಠಿ ಹಾಕ್ತಿದ್ಯಲ್ಲ, ಸಾಸಿವೆ ಹಾಕಂತ. ಇದು ಸಾಂಬಾರ್ಗೆ ಮಸಾಲೆ ರೆಡಿ ಮಾಡ್ಕೊಳಕಲ್ವಾ, ಅದಕ್ಕೋಸ್ಕರ. ಓಕೆ. ಈಗ ಈರುಳ್ಳಿ ಹಾಕೋತೀನಿ. ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಆದ್ಮೇಲೆ ಈರುಳ್ಳಿ, ಟೊಮೊಟೊ ಆಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಬೇಕು, ಬಾಡ್ಬೇಕು. ನೋಡ್ರಿ, ಈಗ ಈರುಳ್ಳಿ ಎಲ್ಲ ಬಾಡಿಸ್ಕೊಂಡಿದ್ದಾರೆ ಸ್ವಲ್ಪ ಎಣ್ಣೆನಲ್ಲಿ. ಈಗ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊನ ಸಣ್ಣಗೆ ಹಚ್ಬೇಕು ಅಂತ ಏನಿಲ್ಲ. ನಾವು ಮಸಾಲೆ ರುಬ್ಕೋತೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿನೇ ಹಚ್ಕೋಬಹುದು. ಟೊಮೊಟೊ ಸೇರಿಸ್ಬಿಟ್ಟು ಹಾಗೆ ಹುಣಸೆಹಣ್ಣನ್ನ ಸೇರಿಸ್ಕೊತೀನಿ. ನೀವು ಬೇಕು ಅಂದ್ರೆ ಹುಣಸೆಹಣ್ಣಿನ ರಸನ ಸೇರಿಸ್ಕೋಬಹುದು.
ನಾನು ಡೈರೆಕ್ಟ್ ಮಸಾಲೆ ರುಬ್ಬೋದ್ರಕ್ಕೇನೆ ಹುಣಸೆಹಣ್ಣನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಈರುಳ್ಳಿ, ಟೊಮೊಟೊ ಮತ್ತೆ ಹುಣಸೆಹಣ್ಣು ಅದೆಲ್ಲ ಬಾಡಿಸ್ಕೊಂಡಿದ್ದಾರೆ ಎಣ್ಣೆಲಿ. ಹುಣಸೆಹಣ್ಣೇನು ಬಾಡಿಸ್ಕೊಳ್ಳೋದು ಏನ್ ಬೇಕಾಗಲ್ಲ. ಹೌದಾ, ಹಂಗೇನಾ? ಅದು ಚೆನ್ನಾಗಿ ಹುಳಿ ಬಿಟ್ಕೊಳ್ಳುತ್ತೆ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಅಂತ ಅಷ್ಟೇ. ನೀರಲ್ಲಿ ನೆನ್ಸ್ಬೇಕಲ್ಲ, ಅದೇನ್ ಬೇಕಾಗಲ್ಲ. ಜೊತೆಲಿ ಈಗ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿದೀನಿ. ಕೊತ್ತಂಬರಿ ಸೊಪ್ಪನ್ನ ಸುಮ್ನೆ ನೀಟಾಗಿ ಸೋಸ್ಬಿಟ್ಟು ತೊಳೆದ್ಬಿಟ್ಟು ಹಾಕಿದೀನಿ, ಸಣ್ಣದಾಗಿ ಕಟ್ ಮಾಡಿಲ್ಲ. ಹೌದಾ? ಒಂದ್ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ. ಗಸಗಸೆ ಹುರ್ಗಡ್ಲೆನ ಯಾಕೆ ಹಾಕ್ತಾರೆ ಅಂದ್ರೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ, ಮಂದ ಬರುತ್ತೆ ಅಂತ ಹೇಳ್ಬಿಟ್ಟು. ಆಗ್ಲಕಾಯಿ ಜೊತೆ ಬೇಳೆ ಕಾಳು ಆತರ ಏನು ಹಾಕಲ್ಲ, ಬರೀ ಆಗ್ಲಕಾಯಿ ಹಾಕಿ ಸಾಂಬಾರ್ ಮಾಡೋದ್ರಿಂದ ಸ್ವಲ್ಪ ಗಟ್ಟಿ ಬರ್ಲಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಹೌದಾ? ಇದನ್ನು ಹುರ್ಕೋಬೇಕಾ? 1 ನಿಮಿಷ ಸುಮ್ನೆ ಲೋ ಫ್ಲೇಮ್ ಅಲ್ಲಿ ಸುಮ್ನೆ ಬೆಚ್ಚಗ್ ಮಾಡ್ಕೋಬೇಕಷ್ಟೇ. ಇದು ಗಸಗಸೆ, ಕಡಲೆ, ಅದೇನ ಕಡಲೆಬೇಳೆ, ಹುರ್ಗಡ್ಲೆ, ಕಡಲೆ ಪಪ್ಪು ಅಂತೀವಿ ನಾವು. ಅದನ್ನು ಹುರ್ಕೋಬೇಕಾ? ಕೊತ್ತಂಬರಿ ಸೊಪ್ಪು ಎಲ್ಲ ಸ್ವಲ್ಪ ಬಾಡತರ ಸುಮ್ನೆ ಲೋ ಫ್ಲೇಮ್ ಅಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಹೊತ್ತೇನ್ ಬೇಡ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡಿ, ಹುರ್ಕೊಂಡಿದ್ದು ಇಷ್ಟನಾ? ಇದನ್ನ ಒಂದ್ 5 ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ಬೇಕು, ಮಿಕ್ಸಿಗೆ ಹಾಕ್ಬೇಕಲ್ವಾ ಅದಕ್ಕೆ. ಹೌದಾ? ಅದನ್ನೆಲ್ಲ ಹುರ್ಕೊಂಡು ಅದೆಲ್ಲ ತಣ್ಣಗಾಗಿಟ್ಟು ಅದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡಿದೀನಿ. ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ. ಖಾರ ನೋಡ್ಕೊಂಡು ನೀವು ಮಾಡ್ಕೊಳ್ಬಹುದು, ನೀವೇನಾದ್ರೂ ಮಾಡಂಗಿದ್ರೆ. ಇದು ಹಸಿಮೆಣಸಿನಕಾಯಿ ಹಾಕಲ್ವಾ, ಬರೀ ಖಾರದ ಪುಡಿನ? ಮಸಾಲೆ ಸಾಂಬಾರ್ ಅಂದ್ರೆ ಹಸಿಮೆಣಸಿನಕಾಯಿ ಹಾಕಲ್ಲ. ಹೌದಾ? ಬಸ್ಸಾರ್ಗೆ ಮಾತ್ರ ಹಸಿಮೆಣಸಿನಕಾಯಿ. ಬಸ್ಸಾರ್ಗೆ ಮಾತ್ರ ಹಸಿಮೆಣಸಿನಕಾಯಿ. 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ. ಕಲರ್ಗೋಸ್ಕರ ಇದು. ಹೌದಾನೆ? ಈಗ ಕಲರ್ಗೋಸ್ಕರ ಅಲ್ಲ, ಆರೋಗ್ಯಕ್ಕೆ ಒಳ್ಳೇದು ಅರಿಶಿನ ಹಾಕಿದ್ರೆ. ಹೌದಾ? ಸರಿ. ಈಗ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನುಣ್ಣಗಿರ್ಬೇಕು. ಹೆಂಗಿರ್ಬೇಕು? ನುಣ್ಣಗಿರ್ಬೇಕು. ನಿನ್ ಮಗಳಿಗೆ ಹೇಳ್ತಿಲ್ಲ ದುಂಡು ಬರಿಬೇಕು ಅಂತ, ಹಂಗ ಹೇಳ್ತಿದ್ದೆ ನುಣ್ಣು ರುಬ್ಕೋಬೇಕು ಅಂತ ಪಾಠ ಹೇಳ್ತಿದ್ದೆ. ಮಸಾಲೆನ ನೀಟಾಗಿ ನುಣ್ಣಗೆ ರುಬ್ಬಿ ತೆಗ್ದಿಟ್ಕೊಂಡಿದೀನಿ. ಇಲ್ಲಿ ನೋಡ್ರಿ, ಇಲ್ಲಿದೆ ಮಸಾಲೆ, ರುಬ್ಬಿರುವಂತ ಮಸಾಲೆ ಒಂದು ಬೌಲ್ಗೆ ತೆಗ್ದಿಟ್ಟವ್ರು ಮಿಕ್ಸಿಯಿಂದ. ಈಗ ಇದೇ ಕಡಾಯಲ್ಲೇ ನಾನು ಆಗ್ಲಕಾಯಿನ ಫ್ರೈ ಮಾಡ್ಕೊತೀನಿ. ಮಸಾಲೆ ಹುರಿದಿರೋದೇ ಕಡಾಯಲ್ಲ? ಆಮೇಲೆ ಮಸಾಲೆ ಹುರಿಬೇಕಾದ್ರೂ ಎಣ್ಣೆ ಹಾಕೊಂಡಿದ್ದೆ, ಈಗ ಹಾಗಲಕಾಯಿ ಹುರಿಬೇಕಾದ್ರೂ ಎಣ್ಣೆ ಹಾಕೋಬೇಕು. ಅದಕ್ಕೆ ಅದೇ ಕಡಾಯಲ್ಲೇನೆ ಹುರ್ಕೋತಾ ಇದೀನಿ. ಜೊತೆಗೆ ಆಮೇಲೆ ಇನ್ನೊಂದು ಅವರು ಆಗ್ಲೇ ಹೇಳಿದ್ರು, ನಾನು ಒಂದ್ಸಲ ತೋರಿಸ್ತೀನಿ. ಸಣ್ಣಗೆ ಅಂತ ಹೇಳಿದ್ರು ನೋಡ್ರಿ, ಇಷ್ಟು ತೆಳ್ಳಗೆ ಹಚ್ಕೋಬೇಕು ಹಾಗಲಕಾಯಿನ, ಬಿಲ್ಲೆ ಆಕಾರದಲ್ಲಿ. ಆ ಥರ ಹಚ್ಕೊಂಡ್ರೆ ಏನು ಮೇಡಮ್? ಆ ಥರ ಹಚ್ಕೊಂಡ್ರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗುತ್ತೆ, ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗುತ್ತೆ. ಆಮೇಲೆ ಸಾಂಬಾರು ಸಹ ತುಂಬಾನೇ ರುಚಿಯಾಗಿರುತ್ತೆ. ಈಗ ಎಣ್ಣೆ ಹಾಕಿದ್ದೀನಿ. ಈಗ ಹಾಗಲಕಾಯಿ ಹಾಕೋತೀನಿ. ಎಣ್ಣೆ ಬಿಸಿ ಆದ್ಮೇಲೆ ಏನ್ ಪರವಾಗಿಲ್ಲ, ಎಣ್ಣೆ ಒಗ್ಗರಣೆ ಅಲ್ವಲ್ಲ ಇದು, ಎಣ್ಣೆ ಬಿಸಿ ಮಾಡಿ ಹಾಕೋದಕ್ಕೆ ಹಾಗಲಕಾಯಿ ಹುರ್ಕೊಳ್ಳೋದಲ್ವಾ? ನಾವ್ ಎಷ್ಟು ತೆಳ್ಳು ಕಟ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗುತ್ತೆ. ಜಾಸ್ತಿ ಆಗ್ಲಿಲ್ವಾ? ಏನಿಲ್ಲ, ಅದು ಸ್ವಲ್ಪ ಬೇಯ್ತೈತಲ್ಲ. ಅಲ್ಲ, ಇದು ತುಂಬಾ ಹೋಯ್ತಲ್ಲ. ಇದು ಸ್ವಲ್ಪ ಬೇಯ್ತೈತಲ್ವಾ ಎಣ್ಣೆಲಿ, ಅವಾಗ ಕುಗ್ಗುತ್ತೆ. ಏನಾಗುತ್ತೆ? ಕುಗ್ಗುತ್ತೆ. ಕನ್ನಡ ಪದ, ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಕೈ ಮುಗಿ. ಜೈ ಕರ್ನಾಟಕ ಮಾತೆ. ಯಾವ್ದೇ ತರಕಾರಿ, ಯಾವ್ದೇ ಸೊಪ್ಪಾದ್ರೂ ಅಷ್ಟೇ, ಬೆಂದ ಮೇಲೆ ಅಥವಾ ನಾವು ಫ್ರೈ ಮಾಡಿದಾಗ ಕಡಿಮೆ ಆಗುತ್ತೆ ಸ್ವಲ್ಪ. ಅಲ್ಲ, ಕುಗ್ಗುತ್ತೆ. ಹೌದು, ಅದೇನು ತಪ್ಪಾಗಿ ಹೇಳಿಲ್ಲ ತಾನೆ? ಇಲ್ಲ. ಮತ್ತೆ ಸರಿಗನ್ನಡಂ ಗೆಲ್ಗೆ, ಸರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೇನೆ. ನೋಡ್ರಿ, ಇಷ್ಟೊಂದು ಹಾಗಲಕಾಯಿ ಇತ್ತು, ಇಷ್ಟೇಷ್ಟು ಆಗ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಮ್ಮ ಶ್ರೀಮತಿಯವರು ಹೇಳ್ದಂಗೆ ಇದು ಕುಗ್ಗಿದೆ. ಆದರೆ ಕಡಿಮೆ ಆಗುತ್ತೆ. ಈಗ ಇಷ್ಟ ಆಗ್ತೈತೆ, ಅದು ಚೆನ್ನಾಗಿ ಫ್ರೈ ಅದೆಲ್ಲ ಬಾಡಿಸ್ಕೊಂಡ್ರೆ ಎಣ್ಣೆಲಿ ಇದಾಗುತ್ತೆ. ಇದು ಫ್ರೈ ಆಗಿದೆ. ಈಗ ನಾನು ಸಾಂಬಾರ್ಗೆ ರೆಡಿ ಮಾಡ್ಕೊತೀನಿ, ಒಗ್ಗರಣೆಗೆ. ಅಂದ್ರೆ ಯಾವ ತರ ಎಷ್ಟು ಹುರ್ಕೋಬೇಕು ಅಂದ್ರೆ ತೋರ್ಸೋಣ ಒಂದ್ಸಲ. ಈರುಳ್ಳಿ, ಈಗ ಒಂದು ಹಾಗಲಕಾಯಿ ತಗೋತೀನಿ, ಇದನ್ನ ಹಿಂಗ್ ಇಟ್ಕೊಂಡು ಹಿಂಗ್ ಕಟ್ ಮಾಡಿದ್ರೆ ಕಟ್ ಆಗ್ಬೇಕು. ಹಸಿದ್ರೆ ಕಟ್ ಆಗಲ್ವಾ? ಹಸಿದಿದ್ರೆ ಕಟ್ ಆಗಲ್ಲ. ನೋಡಿ, ಇದು ಸುಮ್ಮನೆ ಹಿಂಗ್ ಅಂತಿದಂಗೆ ಕಟ್ ಆಗುತ್ತೆ. ನೋಡು, ಆ ತರ ಹುರ್ಕೋಬೇಕು. ಅದಕ್ಕೆ ತೆಳ್ಳು ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆ. ಹೌದಾ? ಓಕೆ.
ನೀವು ಸುಮ್ಮನೆ ಒಂದು ಹಾಗಲಕಾಯಿ ತಗೊಂಡು ಒಂದು ನಾವು ಫ್ರೈ ಮಾಡಿರ್ತೀವಲ್ಲ, ಒಂದು ಹಾಗಲಕಾಯಿನ ತಗೊಂಡು ನಾವು ಫ್ರೈ ಮಾಡ್ತಾ ಇರ್ತೀವಲ್ವಾ, ಅದೇ ಕಡ್ಡಿಯಲ್ಲೇನೆ ಈ ತರ ಹಿಂಗ್ ಪ್ರೆಸ್ ಮಾಡಿದ್ರೆ ಕಟ್ ಆಗ್ಬೇಕು, ಆ ತರ ಫ್ರೈ ಮಾಡ್ಕೋಬೇಕು. ಈಗ ಇದು ಫ್ರೈ ಆಗಿದೆ. ಈಗ ಸಾಂಬಾರ್ಗೆ ಒಗ್ಗರಣೆ ರೆಡಿ ಮಾಡ್ಕೋತೀನಿ. ಇನ್ನು ಒಂದ್ ಈರುಳ್ಳಿ ಅಲ್ಲೇ ಇದೆ, ಕಟ್ ಮಾಡ್ಕೋಬೇಕು. ಅದು ಒಗ್ಗರಣೆಗೆ ಒಂದೇ ಸರಿ ಕಟ್ ಮಾಡಿ ಇಟ್ಕೊಂಡ್ರೆ ಬೇರೆಯವ್ರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತಲ್ವಾ, ಅದಕ್ಕೆ. ನೋಡ್ರಿ, ಹಾಗಲಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ, ಜೊತೆಗೆ ಮಸಾಲೆ ಸಹ ರುಬ್ಬಿಟ್ಕೊಂಡಿದ್ದಾರೆ. ಈಗ ಇದಕ್ಕೇನು ಸಾಂಬಾರ್ಗೆ ಒಗ್ಗರಣೆ ಹಾಕೋದಕ್ಕೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದಾರೆ. ಆಮೇಲೆ ಇದಕ್ಕೇನು ಅದನ್ನೇನಂತಾರೆ, ಏನೋ ಫ್ರೈ ಮಾಡ್ಕೊಳಲ್ಲ, ಮಸಾಲೆ ಫ್ರೈ ಮಾಡ್ಕೊಳಲ್ಲ, ಅದಕ್ಕೆ ಈರುಳ್ಳಿ ದಪ್ಪ ದಪ್ಪ ಹಚ್ಕೊಂಡಿದ್ದಲ್ಲ, ಇದಕ್ಕೆ ಸಾಂಬಾರ್ಗಾದ್ರೆ ತೆಳ್ಳಗೆ ಹಚ್ಕೋಬೇಕು. ಈ ರೀತಿ ತೆಳ್ಳಗೆ ಉದ್ದಕ್ಕೆ ಹಚ್ಕೋಬೇಕಲ್ಲ, ಉದ್ದಕ್ಕೆ ಹಚ್ಕೋಬೇಕು. ನೋಡ್ರಿ, ಒಗ್ಗರಣೆಗೆ ಈ ರೀತಿ ಸಣ್ಣದಾಗಿ ಉದ್ದುದಕ್ಕೆ ಈರುಳ್ಳಿ ಹಚ್ಕೊಂಡಿದ್ದಾರೆ, ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡವ್ರೆ. ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋತಾರೆ. ಹೌದು, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರೆ, ಹಾಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೇಕು ಅಂತ ಹೇಳ್ಬೇಕು. ಹಾಗಲಕಾಯಿ ಸಾಂಬಾರ್ಗೆ ಸ್ವಲ್ಪ ಎಣ್ಣೆ ಮುಂದಾಗೆ ಇರುತ್ತೆ. ಹೌದಾ? ಸಾಸಿವೆ ಮತ್ತೆ ಕರಿಬೇವು ಹಾಕೊಂಡವ್ರೆ. ಆಮೇಲೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಸಣ್ಣಗೆ ಉದ್ದಕ್ಕೆ ಹಚ್ಚಿರುವಂತ ಈರುಳ್ಳಿ ಹಾಕತ್ತವ್ರೆ. ಹಾಕೊಂಡು ಈರುಳ್ಳಿನ ಬಾಡಿಸ್ಕೋಬೇಕು ಅಷ್ಟೇ, ಯಾವಾಗ್ಲೂ ಅಷ್ಟೇ. ಒಗ್ಗರಣೆಗೆ ಈರುಳ್ಳಿ ಏನ್ ಕೇಳಿ ಹಾಕೋದು, ಬಾಡಿಸ್ಕೊಳ್ಳೋದಕ್ಕೆ ಹಾಕೋದು. ಹೌದಾ? ನೋಡ್ರಿ, ಈರುಳ್ಳಿ ಕಲರ್ ಫ್ರೈ ಅಲ್ಲ, ಏನದ ಈರುಳ್ಳಿ ಫ್ರೈ ಆಯ್ತು, ಕಲರ್ ಚೇಂಜ್ ಆಯ್ತು, ಈರುಳ್ಳಿ ಫ್ರೈ ಆಯ್ತು ಅಂತ ಹೇಳ್ಬೇಕಲ್ಲ. ಸರಿ, ಆಯ್ತು, ಅದಾಯ್ತು. ಆಮೇಲೆ ಫ್ರೈ ಮಾಡಿಟ್ಟಿದ್ನಲ್ವಾ ಹಾಗಲಕಾಯಿನ ಹಾಕ್ತೀನಿ. ಹಾಗಲಕಾಯಿನ ನಾನು ಅವಾಗಲೇ ಫ್ರೈ ಮಾಡಿದ್ನಲ್ವಾ, ಮತ್ತೆ ಫ್ರೈ ಮಾಡಲ್ಲ. ಈಗ ಬಿಟ್ಕೊಂಡಿದ್ದಲ್ವಾ ಮಸಾಲೆ, ಆ ಮಸಾಲೆನ ಹಾಕೋತೀನಿ. ಮತ್ತೆ ಇದಕ್ಕೆ ನೀರ್ ಹಾಕಲ್ಲ, ಫಸ್ಟೇನೆ ಮಸಾಲೆಗೆ ನೀರ್ ಹಾಕಲ್ವಾ? ನೀರ್ ಹಾಕಲ್ಲ. ಈ ಮಸಾಲೆ ಎಲ್ಲ ಹಾಗಲಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು. ಆಮೇಲೆ ನೀರ್ ಹಾಕೊಳ್ಳೋಣ. ಇದೇನು ಹಸಿ ಹೋಗ್ಬೇಕು ಅಂತ ಏನಿಲ್ಲ, ಸುಮ್ಮನೆ ಹಾಗಲಕಾಯಿ ಜೊತೆ ಚೆನ್ನಾಗಿ ಮಸಾಲೆ ಇರಬೇಕು, ಅದಕ್ಕೋಸ್ಕರ ಫ್ರೈ ಮಾಡ್ಕೋಬೇಕಷ್ಟೇ. ನೋಡ್ರಿ, ಮಸಾಲೆ ಎಲ್ಲ ಹಾಗಲಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೊಂಡೈತೆ. ಲೋ ಫ್ಲೇಮಲ್ಲೇ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅವಾಗಲೇ ನಾನು ಮಸಾಲೆ ಎಲ್ಲ ತೆಗೆದಿಟ್ಟಿದ್ನಲ್ವ, ಆ ಬೌಲ್ಗೆ ಸ್ವಲ್ಪ ನೀರು ಹಾಕೊಂಡು ಅದರಲ್ಲಿರೋ ಮಸಾಲೆನೂ ಹಾಕೋತಾ ಇದ್ದೀನಿ. ಯಾವುದನ್ನು ವೇಸ್ಟ್ ಮಾಡಬಾರ್ದು, ಅದಕ್ಕೋಸ್ಕರ. ಹಾಗೆ ನೀರು ಕುಡಿಯೋ ಗ್ಲಾಸಲ್ಲಿ 3 ಗ್ಲಾಸ್ ಆಗೋಷ್ಟು ನೀರಿದೆ ಈ ಚೊಂಬಲ್ಲಿ, ಆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ನಿಮ್ಮ ಮನೆಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಂಡು. ತುಂಬಾ ಆಗೋಯ್ತು ಕುಕ್ಕರಲ್ಲಿ? ತುಂಬಾ ಏನಿಲ್ಲ, ಒಂದು ಮುಕ್ಕಾಲು ಆಗಿದೆ ಅಷ್ಟೇ. ಮುಕ್ಕಾಲಿದೆ. ಇದು ಅರ್ಧ kg ಹಾಗಲಕಾಯಿಗೆ ನಾನು ಮಾಡ್ತಾ ಇರುವಂತ ಸಾಂಬಾರ್. ಈಗ ನೀರು ಸೇರಿಸಿದಾದ್ಮೇಲೆ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ಒಂದು ಕುದಿ ಬರಬೇಕು. ನೋಡ್ರಿ, ಸಾಂಬಾರು ಒಂದು ಕುದಿಬೇಕು ಅಂತ ಹೇಳಿದ್ರು. ಈಗ ಕುದಿತಾ ಐತೆ. ಸಾಂಬಾರ್ ಕುದಿಯೋ ಅಂತ ಟೈಮಲ್ಲೇನೆ ಒಂದು ತುಂಡು ಬೆಲ್ಲ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ಹಾಗಲಕಾಯಿಗೆ ಸ್ವಲ್ಪ ಕಹಿ ಹೊಡೆಯುತ್ತೆ ಬೆಲ್ಲ ಅಂತ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮುಖ್ಯವಾಗಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿದ್ವಲ್ಲ, ಅದೇ ತರ ರುಚಿಗೆ ತಕ್ಕಷ್ಟು ಉಪ್ಪು. ಈ ಹಾಗಲಕಾಯಿ ಸಾಂಬಾರ್ಗೆ ಇನ್ನೊಂದು ಏನ್ ಗೊತ್ತಾ, ಉಪ್ಪು, ಹುಳಿ, ಖಾರ, ಸಿಹಿ 4 ಸಮನಾಗಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರ್ತದೆ. ಹೌದಾ? 4 ಸಮನಾಗಿ ಬಿಡ್ಬೇಕು ಈ ಸಾಂಬಾರ್ಗೆ, ಅವಾಗ ಟೇಸ್ಟ್ ಸಕ್ಕತ್ತಾಗಿರ್ತದೆ. ಈಗ ಏನು ಬೆಲ್ಲ ಉಪ್ಪು ಹಾಕಿದೀನಿ, ಮರ್ತೋಗಿದ್ದ. ಮತ್ತೆ ಒಂದ್ಸಲ ಎಲ್ಲ ತಿರುಗಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮರ್ತೋಗ್ಬಿಟ್ಟಿದ್ದ ಏನ್ ಹಾಕಿದ್ದೆ ಅಂತ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಮೂರು ವಿಸಲ್ ಕೂಗಿಸ್ಕೊಂಡ್ರೆ ಸೂಪರ್ ಆಗಿರುವಂತ ಹಾಗಲಕಾಯಿ ಸಾಂಬಾರ್ ರೆಡಿ. ಕುಕ್ಕರು 3 ವಿಸಲ್ ಹೋಗಿ ಏರ್ ಹೋಗಿ
ಆ ಟೈಮಲ್ಲಿ ಅಷ್ಟೊತ್ತಿಗೆ ಏರೋಗೋ ಅಷ್ಟೊತ್ತಿಗೆ ಕುಕ್ಕರ್ ಎಲ್ಲ ಬಿಸಿ ರಾಗಿ ಮುದ್ದೆ ಮಾಡಿದ್ದೀನಿ, ಬಿಸಿ ಬಿಸಿಯಾಗಿ. ಈಗ ಸಾಂಬಾರು ಹೆಂಗಾಗೈತೆ ನೋಡೋಣ. ಕಲರ್ಫುಲ್ ಆಗಿದೆ. ಎಲ್ಲ ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ. ಹೌದಾ? ಏನ್ ಸಖತ್ ಕಲರ್ಫುಲ್ ಆಗಿ ಕಾಣ್ತೈತೆ ಸಾಂಬಾರು. ಬಿಸಿ ಬಿಸಿಯಾಗೈತೆ ನೋಡಿ, ಸಾಂಬಾರು ಎಷ್ಟು ಚೆನ್ನಾಗೈತೆ. ಸಖತ್ತೈತೆ. ಈ ಸಾಂಬಾರು ತುಂಬಾ ತೆಳ್ಳಗೂ ಇರಬಾರ್ದು, ತುಂಬಾ ಗಟ್ಟಿಯಾಗೂ ಇರಬಾರ್ದು, ಮೀಡಿಯಂನಾಗ ಇರಬೇಕು. ಹೊಗೆ ಬರ್ತಾ ಇದೆ ಬಿಸಿ ಬಿಸಿ ಸಾರಲ್ಲಿ. ಚೆನ್ನಾಗಿದೆ ನೋಡು, ಸರಿಯಾದ ಅದೆಲ್ಲ ಇದೆ. ಸಾಕು, ಕರೆಕ್ಟ್ ಐತೆ. ಜಾಸ್ತಿ ತೆಳಗಿಲ್ಲ, ಜಾಸ್ತಿ ತೆಳಗೂ ಇಲ್ಲ, ಜಾಸ್ತಿ ಗಟ್ಟಿಗೂ ಇಲ್ಲ. ಈಗ ಇದು ಬಿಸಿ ಮುದ್ದೆ ಇಟ್ಕೊಂಡು ಮುದ್ದೆ ಜೊತೆ ಊಟ ಮಾಡೋದು. ಮುದ್ದೆ ಇಟ್ಬಿಟ್ಟು ತಟ್ಟೆಗೆ ಮತ್ತೆ ಹಿಂಗೆ ಉಲ್ಟಿನ ಚಕ್ಕೆ ತಟ್ಟೆ ಅಡೆಯೋದು ಇಕ್ಕೋದು. ಯಾಕೆಂದ್ರೆ ಹಿಂಗೆ ಸಾಂಬಾರು ಹಾಕಿದ್ರೆ ಮುದ್ದೆ ಅಡೆ ಹರ್ಕೊಂಡು ಹೋಗ್ಬಾರ್ದು ಸಾಂಬಾರು ಅಂತ. ನಮ್ಮ ಕಡೆ ಇದನ್ನ ಉಲ್ಟಿನ ಚಕ್ಕೆ ಅಂತೀವಿ, ಬೇರೆ ಕಡೆ ಏನಂತಾರ ಗೊತ್ತಿಲ್ಲ. ಬೇರೆ ಕಡೆ ನಿಮ್ಮೂರಲ್ಲೂ ಉಲ್ಟಿ ಚಕ್ಕೆ ತಾನೆ ಅನ್ನೋದು. ನಮ್ಮೂರಲ್ಲೂ ಉಲ್ಟಿ ಚಕ್ಕೆ ಇದೆ ಅಲ್ವಾ? ತವ್ರ ಮನೆ ಅಂತ ಕೇಳ್ಬೇಕು, ನಿಮ್ಮೂರು ಅಂತ ಕೇಳ್ಬಾರ್ದು. ಆಯ್ತಾ? ಆಯ್ತು, ನಿಮ್ ತವ್ರ ಮನೆಯಲ್ಲಿ. ನಮ್ ತವ್ರ ಮನೇಲಿ ಉಲ್ಟಿನ ಚಕ್ಕೆ ಅಂತಲೇ ಅನ್ನೋದು. ಹೌದಾ? ಮತ್ತಲ್ಲಿ ಈಚೆ ಅಟ್ಟಿ ಕಸ ಕುಡಿಸ್ಬೇಕಾರೆ ಯಾರ ಅಜ್ಜಿ ಯಾವ ಊರಮ್ಮಯ್ಯ ನಿಂದು ಅಂದ್ರೆ ನೀನ್ ಯಾಕೆ ರೆಡ್ಡಿ ಹೇಳಿ ಅಜ್ಜಿ ಅಂತ ಹೇಳ್ದೆ. ಆ ಅಜ್ಜಿಗೆ ಇವರು ಮದ್ವೆ ಮಾಡ್ಕೊಟ್ಟಿದ್ದಾರೆ ಅಂತ ಗೊತ್ತು, ಆದ್ರೆ ನನ್ ತವ್ರ ಮನೆ ಯಾವ್ದು ಅಂತ ಗೊತ್ತಿಲ್ಲ. ನೀನ್ ಹೇಳ್ಬೇಕಿತ್ತು ನನ್ ತವ್ರ ಮನೆ ರೆಡ್ಡಿ ಹೇಳಿ ಅಜ್ಜಿ ಅಂತ ಹೇಳ್ಬೇಕಿತ್ತು. ಅದ್ಬಿಟ್ಟು ಯಾವ ಊರಮ್ಮಯ್ಯ ನಿಂದು ಅಂದ್ರೆ ನನ್ ರೆಡ್ಡಿ ಹೇಳಿ ಅಂತ ಹೇಳಿದೆ. ಬಾಯ್ ತಪ್ಪ ಹೇಳ್ಬಿಟ್ಟೆ. ಈಗ ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು, ಹಾಗಲಕಾಯಿ ಸಾರು ಆಯಿತು. ಊಟ ಮಾಡೋದೆ, ಮಧ್ಯಾಹ್ನ ಊಟ ಟೈಮು ಆಗಿಬಿಡ್ತು. ನಮ್ಮದು ಊಟ ಎಲ್ಲ ಆಯಿತು. ಹಾಗಲಕಾಯಿ ಸಾಂಬಾರು ತುಂಬಾ ರುಚಿಯಾಗಿತ್ತು. ಕಹಿ ಬರ್ದಂಗೆ ಹಾಗಲಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡಿದ್ರಿ. ನಮ್ಮ ಶ್ರೀಮತಿಯವರು ಅವ್ರಿಗೆ ಗೊತ್ತಿರೋದನ್ನ ಹೇಳ್ಕೊಟ್ರು. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಾದ್ರೆ ಫಾಲೋ ಮಾಡಿ. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.